ಹಲೋ ಸರ್ ಕೇಳಿಸ್ತಾ ಇದೆಯಾ ನಿಮಗೆ? ಮೇಡಮ್, ನಾವು ಈಗ ಒಂದು ಕಾಲ್ ಮಾಡಿದರೆ ಯಾರಿಗಾದ್ರೂ ಒಂದು ಕಾಲ್ ಅರ್ಜೆಂಟ್ ಮಾಡಬೇಕಾದ್ರೆ ಓಕೆ. ಒಂದು 5 ನಿಮಿಷ ಅದು ಎಂಥದ್ದು ಕೆಮ್ಮು, ಜ್ವರ, ಶೀತ, ನೆಗಡಿ ಎಲ್ಲ ಮಾಡುವುದು ಅದರಲ್ಲಿ. ಹಲೋ, ಸರಿ. ಎಸ್ ಸರ್, ಇದು ಅದು ನನಗೆ ಅದು ಗೌರ್ಮೆಂಟ್ ಕ್ಯಾನ್ಸಲ್ ಮಾಡಿ ಮೇಡಮ್. ಅದು ಎಂಥ ಗೌರ್ಮೆಂಟ್ ಆರ್ಡ್ರಿ? ಅದು ದಿನಕ್ಕೆ 1 ಸಲ ಆದರೆ ಆಗ್ಬೋದು. ಇದು 25 ಕಾಲ್ ಮಾಡುವಾಗ 25 ಸಲ ಈ ಕೆಮ್ಮು ಕೇಳಿ ಕೇಳಿ ನಮಗೆ ಈಗ ಕೆಮ್ಮು ಸ್ಟಾರ್ಟ್ ಆಗಿದೆ ಈಗ. ಹಾಂ, ಹಲೋ ಹಲೋ ಸರ್ ಕೇಳಿಸ್ತಾ ಇದೆಯಾ ಸರ್? ಇದು ಗೌರ್ಮೆಂಟ್ ಆರ್ಡರ್ ಸರ್. ಖಂಡಿತ ನಿಮಗೆ ನೆಕ್ಸ್ಟ್ 2-3 ಡೇಸಲ್ಲಿ ಡಿಆಕ್ಟಿವೇಟ್ ಆಗುತ್ತೆ. ಈಗ 2-3 ಡೇಸ್ ನಾವು ಹೀಗೆ ಸಾಯ್ಬೇಕಾ? ಕೊರೋನಾ ವೈರಸ್ಗಿಂತ ಇದೇ ವೈರಸ್ ಭಾರಿ ಜೋರಾಗಿದೆ ಈಗ. ತಲೆ ಹಾಳಾಗಿ ಹೋಗ್ತದೆ ಮೇಡಮ್. ಒಂದು ಅರ್ಜೆಂಟ್ ಕಾಲ್ ಮಾಡಿದರೆ 5 ನಿಮಿಷ ಇದೆ ಕೆಮ್ಮು, ಫಸ್ಟಿಗೆ 2 ಕೆಮ್ಮು ಡಿಮ್ ಡಿಮ್ ಅಂತ. ಎಂತ ಮೇಡಮ್ ಇದು? ಬಾಕಿ ಎಲ್ಲ ಇಷ್ಟೆಲ್ಲ ಸಮಸ್ಯೆ ಉಂಟು ಗೌರ್ಮೆಂಟಲ್ಲಿ. ಅದಾದರೂ ಒಂದು ಹೇಳುವುದು ಬಿಟ್ಟು ನಮ್ಮ GDP ಹೋಗಿದೆ, ನಮ್ಮ ದೇಶ ಹೊತ್ತಿ ಉರಿತಾ ಇದೆ, ಏನೆಲ್ಲ ಆಗ್ತಾ ಉಂಟು ಅದನ್ನೊಂದಾದರೂ ಒಂದು ಮೆಸೇಜ್ ಕೊಟ್ಟಿದ್ರೆ ಒಳ್ಳೆಯದಿತ್ತು. ಈ ಕೆಮ್ಮು ಕೇಳಿ ಕೇಳಿ ನಮಗೆ ಈಗ ಕೆಮ್ಮು ನೆಗಡಿ ಎಲ್ಲ ಸ್ಟಾರ್ಟ್ ಆಗಿದೆ ಈಗ. ಇದರಲ್ಲೇ ಈಗ ವೈರಸ್ ಹರಡ್ತದ ಅಂತ ಭಯ ಆಗ್ತಾ ಇದೆ. ಈಗ 3 ದಿವಸ ಹಾಗಾದರೆ ನಾವು ಯೂಸ್ ಮಾಡೋದು ಬೇಡವಾ? ಓ ಮೇಡಮ್, ಇನ್ನು 2-3 ಡೇಸಲ್ಲಿ ನಿಮಗೆ ಡಿಆಕ್ಟಿವೇಟ್ ದಮ್ಮ ಮೇಡಮ್, ನಿಮಗೆ ದಮ್ಮ ನಿಮ್ಮ ನಾವು ಒಂದು ಯಾರ ಹತ್ರ ಅದು ಒಂದು ಹೇಳಿ ಇದನ್ನೊಂದು ಡಿಸ್ಕನೆಕ್ಟ್ ಮಾಡಿ ಮೇಡಮ್. ದಮ್ಮ ನಿಮಗೆ. ಇಲ್ಲ ಸರ್, ಇದು ಅವೇರ್ನೆಸ್ ಎಲ್ಲ ಮಾನಸಿಕ ಆಗಿದ್ದಾರೆ ಮೇಡಮ್, ಎಲ್ಲ ಮಾನಸಿಕ ಆಗಿದ್ದಾರೆ ಅದನ್ನು ಕೇಳಿ ಕೇಳಿ. ಊರೆಲ್ಲ ಹಾಳಾಗಿ ಹೋಗಿದೆ. ಎಲ್ಲ ಯಾರ ಹತ್ರ ಈಗ ಮಾತಾಡುವಾಗ ಫಸ್ಟಿಗೆ ಅವರು 2 ಕೆಮ್ಮು, ಆಮೇಲೆ ಮಾತಾಡೋದು. ಈಗ ನಿಮ್ಮ ಏರ್ಟೆಲಲ್ಲಿ ಮಾತ್ರವಾ ಎಲ್ಲದರಲ್ಲಿ ಉಂಟಾ ಇದು? ಓಕೆ ಸರ್, ಇದು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಕರೆಕ್ಟ್ ಮಾತ್ರ ಈ ಮೇಡಮ್, ತರ ಕರೆಕ್ಟ್. ನಾವು ಅಲ್ಲಲ್ಲ ಅನೌನ್ಸ್ಮೆಂಟ್ ನಿಮಗೆ ನಾವು ಒಪ್ಪಿಕೊಳ್ತೇವೆ ಮೇಡಮ್. ಅವೇರ್ನೆಸ್ ಬೇಕು, ಎಲ್ಲದರ ಬಗ್ಗೆ ಅವೇರ್ನೆಸ್ ಬೇಕು. ಆದರೆ ಒಂದು ಡೈಲಿ ಒಂದು ಬೆಳಿಗ್ಗೆ ಒಂದು ಫಸ್ಟ್ ಕಾಲ್ ಮಾಡುವಾಗ ಹೇಳೋದು ಒಂದು ಚಂದ, ಅಥವಾ ಒಂದು 2 ಸಲ ಹೇಳಿ ತೊಂದರೆ ಇಲ್ಲ, 3 ಸಲ ಹೇಳಿ. ಇದು ನಾವು ದಿನಕ್ಕೆ ಒಂದು 100 ಕಾಲ್ ಮಾಡುವಾಗ ನಾವು ಫಸ್ಟಿಗೆ ಈಗ ಕಾಲ್ ಮಾಡೋದು ಲೌಡ್ ಸ್ಪೀಕರ್ ಇಟ್ಟು ಒಂದು ದೂರ ಫೋನ್ ಇಟ್ಟು ಬಿಡೋದು. ಈ ಕೆಮ್ಮು ನೆಗಡಿ ಜ್ವರ ಎಲ್ಲ ಆದಮೇಲೆ ಹತ್ತಿರ ಬರೋದು ಫೋನ್. ಇದು ಆ ಪರಿಸ್ಥಿತಿ ಆಗಿದೆ ನಮ್ಮದು. ಯಾರಿಗಾದ್ರೂ ಒಂದು ಅರ್ಜೆಂಟ್ ಕಾಲ್ ಮಾಡಲಿಕ್ಕೆ ಆಗ್ತದಾ? ಒಂದು ಸ್ಕೂಲ್ ಬಸ್ಸಲ್ಲಿ ಟಿಫಿನ್ ಬಿಟ್ಟು ಹೋದ್ರು ಅಂತ ಹೇಳಿ ಫೋನ್ ಮಾಡುವಾಗ ಈ ಕೆಮ್ಮಾಗುವಾಗ ಸ್ಕೂಲ್ ಮುಟ್ಟಿಯಾಗಿದೆ ಬೆಳಿಗ್ಗೆ, ಮತ್ತೆ ಬೈಕಲ್ಲಿ ನಾವು ತಗೊಂಡೋಗಿ ಸ್ಕೂಲ್ಗೆ ಟಿಫಿನ್ ಕೊಟ್ಟು ಬಂದದ್ದು. ಇಂಥ ಅವಸ್ಥೆ ಮೇಡಮ್. ದಯವಿಟ್ಟು ಯಾರಿಗಾದ್ರೂ ಸ್ವಲ್ಪ ತಿಳಿದವರಿಗೆ ನಿಮ್ಮ ಏರ್ಟೆಲಲ್ಲಿ ಯಾರಾದರೂ ಇದ್ದರೆ ಸ್ವಲ್ಪ ಇದನ್ನೊಂದು ಫಾರ್ವರ್ಡ್ ಮಾಡಿ ಮೇಡಮ್. ದಮ್ಮ ನಿಮ್ಗೆ. ಖಂಡಿತ ಸರ್, ಖಂಡಿತ. ನಾವು ಮ್ಯಾಕ್ಸಿಮಮ್ 2-3 ಡೇಸಲ್ಲಿ ನಿಮಗೆ ಡಿಆಕ್ಟಿವೇಟ್ ಆಗುತ್ತೆ ಸರ್, ಅದೇ ಸ್ಟಾಪ್ ಆಗುತ್ತೆ. ಓಕೆನಾ? ಓಕೆ ಮೇಡಮ್, ಓಕೆ. ಈಗ ನಿಮಗೆ ಇರಿಟೇಟ್ ಆಗಲಿಲ್ವ ಮೇಡಮ್? ನಿಮ್ಮ ಫೋನಲ್ಲಿ ಆಗ್ತಾ ಇಲ್ವಾ ಈ ಥರ? ಆಗಿದೆ, ಹೇಳಲಿಕ್ಕೆ ಗೊತ್ತಿಲ್ಲ, ಏನು ಮಾಡೋದಲ್ವಾ? ಆಗ್ತಾ ಇದೆ ಸರ್. ಆದರೂ ಅದು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ನಮ್ಮ ಒಳ್ಳೇದಕ್ಕೆ ಅದು ಅನೌನ್ಸ್ಮೆಂಟ್ ನಮ್ಮ ಒಳ್ಳೆಯದಕ್ಕೆ. ಹೌದು ಮೇಡಮ್, ಕರೆಕ್ಟ್. ಅವೇರ್ನೆಸ್ ಆಗಬೇಕು, ನಾನು ಒಪ್ಪಿಕೊಳ್ತೇನೆ. ಎಲ್ಲದರ ಬಗ್ಗೆ ಅವೇರ್ನೆಸ್ ಆಗಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಮೇಡಮ್, ಒಂದು ಅವೇರ್ನೆಸ್ಸೇ ಈಗ ಒಂದು ರೋಗ ಆಗಿಬಿಟ್ಟಿದೆ ಈಗ. ಹೌದಲ್ವಾ? ಹೌದಾ ಅಲ್ವಾ ಹೇಳಿ? ಹೌದು ಸರ್. ಎಂತ ಮೇಡಮ್, ಒಂದು ಎಂಟಿಗೆ ಕಾಲ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಯಾರಿಗೂ ಕಾಲ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಫಸ್ಟಿಗೆ 2 ಕೆಮ್ಮು, ಎಲ್ಲ ಮೂಡ್ ಔಟ್ ಆಗಿ ಹೋಗ್ತದೆ ಮೇಡಮ್. ಇದು ಅವೇರ್ನೆಸ್ ಅಲ್ಲ, ಇದು ಈಗ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್. ಒಂದು ಏನಾದರೂ ಒಂದು ಮಾಡಿ ಒಂದು 2-3 ದಿವಸದಲ್ಲಿ ಬಂದ್ ಮಾಡಿ ಅದನ್ನು. ಓಕೆ ಸರ್, ಇನ್ನೇನಾದರೂ ಮಾಹಿತಿ ಇಲ್ಲ ಮೇಡಮ್, ಏನು ಬೇಡ, ಏನು ಓಕೆ ಸರ್. ಈ ಕಾಲ್ ಆದ್ಮೇಲೆ ನಿಮ್ಗೆ ಒಂದು SMS ಸರ್ವೆ ಬರುತ್ತೆ. ದಯವಿಟ್ಟು ನಾನು ಕೊಟ್ಟಿರುವ ಮಾಹಿತಿ ಪ್ರಕಾರ ರೇಟ್ ಮಾಡಿ ಸರ್. ಏರ್ಟೆಲ್ಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ಶುಭ ದಿನ. ಸರಿ, ಓಕೆ.